ತಾಯಿ ಸನ್ನಿಧಿಯನ್ನ ತಲುಪಿರುವಂಥದ್ದು ವಿಜಯ್ ಅವರು ಈಗ ಗರ್ಭಗುಡಿಯತ್ತ ಹೋಗಿದ್ದಾರೆ, ದರ್ಶನವನ್ನ ಪಡೆದುಕೊಳ್ತಾ ಇದ್ದಾರೆ. ವಿಶೇಷವಾದಂಥ ಮಂಗಳಾರತಿ ಆಗುತ್ತೆ. ಅವರಲ್ಲಿ ಏನಾದರೂ ಸಂಕಲ್ಪ ಇದ್ರೆ, ಅವರೇನಾದರೂ ಮನಸ್ಸಲ್ಲಿ ಅಂದುಕೊಂಡಿದ್ರೆ ಅದರ ಬಗ್ಗೆ ಅರ್ಚಕರಿಗೆ ತಿಳಿಸ್ತಾರೆ. ಅಲ್ಲಿ ಅವರ ಅಂದುಕೊಂಡಂಥ ಸಂಕಲ್ಪ ಮತ್ತು ಅವರ ಹೆಸರಲ್ಲಿ ಒಂದು ವಿಶೇಷವಾದಂತಹ ಅರ್ಚನೆಯನ್ನ ಮಾಡಬಹುದು ಅನ್ನುವಂಥ ಮಾಹಿತಿ ಸದ್ಯಕ್ಕಿದೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ವಿಜಯ್ ಅವರು ದರ್ಶನವನ್ನ ಮುಗಿಸ್ಕೊಂಡು ಮತ್ತೆ ಹೊರಗಡೆ ಬರ್ತಾರೆ. ಕೆಂಪು ಶಾಲನ್ನ ಹೊದ್ದುಕೊಂಡಿರುವಂತಹ ವಿಜಯ್ ಅವರು ತಾಯಿ ದರ್ಶನಕ್ಕೆ ಸದ್ಯಕ್ಕೆ ಒಳಗಡೆ ತೆರಳಿರುವಂತಹ ಆ ದೃಶ್ಯವನ್ನ ನೋಡ್ತಾ ಇದ್ದೀವಿ. ಮತ್ತು ಅವರನ್ನ ಬಹಳ ಹೊತ್ತಿನಿಂದ ಕಾತರರಾಗಿ ಕಾಯ್ತಾ ಇದ್ದಂಥ ಅವರ ಅಭಿಮಾನಿಗಳು, ನೋಡೋದಕ್ಕಾಗಿ ಕಾಯ್ತಾ ಇದ್ದಂಥ ಅವರ ಅಭಿಮಾನಿಗಳತ್ತ ಅವರು ಕಾರಿನಿಂದ ಕೆಳಗೆ ಇಳಿತಾ ಇದ್ದಂಗೆ ಅವರ ಹತ್ರ ನಮಸ್ಕರಿಸಿ ಅಷ್ಟೇ ಸೌಜನ್ಯತೆಯಿಂದ ಅವರು ದೇವಸ್ಥಾನದ ಒಳಗಡೆ ಹೋಗಿರುವಂಥದ್ದು. ಅಲ್ಲಿ ತುಂಬ ಜನ ನೆರೆದಿದ್ರು. ವಿಜಯ್ ಅವರು ಬರ್ತಾರೆ ಅಂತ ವಿಚಾರ ಗೊತ್ತಾದ ತಕ್ಷಣ ಎಲ್ಲರೂ ವೆಯ್ಟ್ ಮಾಡ್ತಾ ಇದ್ರು. ಅವರತ್ತ ಕೈ ಮುಗಿದು ವಿಜಯ್ ಅವರು ದೇವಸ್ಥಾನದ ಒಳಗಡೆ ಈಗ ಹೋಗಿದ್ದಾರೆ. ಗರ್ಭಗುಡಿಯಲ್ಲಿ ತಾಯಿ ದರ್ಶನವನ್ನು ಮುಗಿಸ್ಕೊಂಡು ಮತ್ತೆ ವಾಪಸ್ ಬರ್ತಾರೆ. ಅಲ್ಲಿಂದ ಅವರು ನೇರವಾಗಿ ಮತ್ತೆ ಮಂಗಳೂರಿಗೆ ಹೋಗಿ ಮಂಗಳೂರಿಂದ ಫ್ಲೈಟ್ನಲ್ಲಿ ತಮಿಳುನಾಡಿಗೆ ಹೋಗ್ತಾರೆ ಅನ್ನುವಂತಹ ಸದ್ಯದ ಮಾಹಿತಿ ಇದೆ. ಮಳೆ ಕೂಡ ಬರ್ತಾ ಇದೆ. ಮಳೆಯಲ್ಲಿನೇ ವಿಜಯ್ ಅವರನ್ನು ನೋಡೋದಕ್ಕಾಗಿ ಸಾವಿರಾರು ಸಂಖ್ಯೆಯಲ್ಲಿ ಅಭಿಮಾನಿಗಳು ನೆರೆದಿದ್ದಾರೆ ಅಲ್ಲಿ. ಮತ್ತು ವಿಜಯ್ ಅವರು ಇವತ್ತು ಬರ್ತಾರೆ ಅನ್ನುವಂಥ ವಿಚಾರ ಮೊದಲೇ ಗೊತ್ತಾಗಿ ಬಹಳ ದೂರದ ಊರುಗಳಿಂದ ಕೂಡ ಅವರನ್ನ ಇಷ್ಟಪಡುವಂತಹ ಅಭಿಮಾನಿಗಳು ಬಂದಿರೋದು ಕೂಡ ಇದೆ. ಶಿವಮೊಗ್ಗ, ಕುಂದಾಪುರ, ಮಂಗಳೂರು, ಅಲ್ಲೆಲ್ಲ ಸುತ್ತಮುತ್ತಲ ಭಾಗಗಳಿಂದ ನೂರಾರು ಜನ ಅಭಿಮಾನಿಗಳು ಇವತ್ತು ಬಂದಿದ್ದಾರೆ ವಿಜಯ್ ಅವರನ್ನ ಮತ್ತೆ ತಾಯಿ ದರ್ಶನಕ್ಕಾಗಿ. ದಶಕಗಳ ಸಂಬಂಧ ಇರುವಂಥದ್ದು ತಮಿಳುನಾಡು ಮತ್ತು ಕೊಲ್ಲೂರು ಮೂಕಾಂಬಿಕಾ ಸನ್ನಿಧಿಗೆ. ತಮಿಳುನಾಡಿಂದಲೂ ಕೂಡ ಲಕ್ಷಾಂತರ ಸಂಖ್ಯೆಯಲ್ಲಿ ಪ್ರತಿ ವರ್ಷ ಭಕ್ತರು ಬರ್ತಾರೆ. ಕೊಲ್ಲೂರು ಮೂಕಾಂಬಿಕಾ ದೇವಸ್ಥಾನಕ್ಕೆ ಅತಿ ಹೆಚ್ಚಿನ ಭಕ್ತರು, ಅಂದರೆ ಬೇರೆ ರಾಜ್ಯದವರು ಯಾರಾದರೂ ಬರ್ತಾರೆ ಅಂದರೆ ಅದರಲ್ಲಿ ಫಸ್ಟ್ ಲಿಸ್ಟ್ ಕೇರಳ ಇದೆ, ಸೆಕೆಂಡ್ ಹೈಯೆಸ್ಟ್ ಬಂದು ತಮಿಳುನಾಡಿನ ಭಕ್ತರು. ಅತಿ ಹೆಚ್ಚಿನ ಭಕ್ತರು ಬೇರೆ ರಾಜ್ಯದವರು ಬರೋದು ತಮಿಳುನಾಡಿಂದ, ಸೆಕೆಂಡ್ ಹೈಯೆಸ್ಟ್. ಸೊ ಇದು MGR ಅವರ ಕಾಲದಿಂದ, ಜಯಲಲಿತಾ ಅವರ ಅವರ ಕಾಲದಿಂದ, ಈಗ ವಿಜಯ್ ಅವರ. ಸೊ ಇವರು ಬಂದು ಹೋದ ನಂತರದಲ್ಲೂ ಕೂಡ ಸಹಜವಾಗಿ ಅಲ್ಲಿಂದ ತಾಯಿ ಸನ್ನಿಧಿಗೆ ಬರುವಂಥವರ ಸಂಖ್ಯೆ ಸಹಜವಾಗಿ ಹೆಚ್ಚಾಗತ್ತೆ ಅಂತ ಅಲ್ಲಿನ ಅರ್ಚಕರು ಹೇಳ್ತಾ ಇದ್ರು, ಅಂದಾಜು ಮಾಡ್ತಾ ಇದ್ರು. ಯಾಕಂದರೆ ಹಿಂದೆ MGR ಅವರು ಬಂದು ಹೋದ್ಮೇಲೆ ತಮಿಳುನಾಡಿಂದ ಬರುವಂತಹ ಭಕ್ತರ ಸಂಖ್ಯೆ ಗಣನೀಯ ಪ್ರಮಾಣದಲ್ಲಿ ಹೆಚ್ಚಾಗಿತ್ತಂತೆ. ಅದಾದಮೇಲೆ ಜಯಲಲಿತಾ ಅವರು ಬಂದು ಹೋದ್ಮೇಲಂತೂ ಇನ್ನೂ ಜಾಸ್ತಿ ಆಗಿತ್ತಂತೆ ತಮಿಳುನಾಡಿನಿಂದ ಬರುವಂಥವರ ಭಕ್ತರ ಸಂಖ್ಯೆ. ಈಗ ವಿಜಯ್ ಅವರು ಒಂದು ಮಾಸ್ ಫ್ಯಾನ್ ಬೇಸನ್ನು, ಕಲ್ಟ್ ಫ್ಯಾನ್ ಬೇಸನ್ನು ಹೊಂದಿರುವಂಥ ಚಿತ್ರ ನಟ ಆಗಿದ್ದಂಥವ್ರು ಈಗ CM ಆಗಿದ್ದಾರೆ. ಸೊ ಅವರ ಈ ಒಂದು ಭೇಟಿ ನಂತರದಲ್ಲಿ ಇನ್ನೂ ಶ್ರೀ ಕ್ಷೇತ್ರಕ್ಕೆ ಬರುವಂಥವರ ಅಭಿಮಾನಿಗಳ ಅಥವಾ ಭಕ್ತರ ಸಂಖ್ಯೆ ಇನ್ನೂ ಜಾಸ್ತಿ ಆಗುತ್ತೆ, ಅದರಲ್ಲಿ ಯಾವುದೇ ಅನುಮಾನ ಇಲ್ಲ. ಇನ್ನು ಶಕ್ತಿಪೀಠ ಕೂಡ, ಮೂಕಾಂಬಿಕಾ ತಾಯಿಯ ಈ ಒಂದು ಕ್ಷೇತ್ರ ಪ್ರಮುಖ ಶಕ್ತಿಪೀಠವೂ ಕೂಡ ಹೌದು. ಸೊ ಹಾಗಾಗಿ ವಿಜಯ್ ಅವರು ಏಕಾಏಕಿ ಬಂದು ಮೂಕಾಂಬಿಕಾ ಕ್ಷೇತ್ರಕ್ಕೆ ತಾಯಿ ದರ್ಶನಕ್ಕೆ ಬರ್ತಾರೆ ಅಂದರೆ ತಾಯಿಯ ಶಕ್ತಿ, ಆ ಒಂದು ಕ್ಷೇತ್ರದ ಪವಾಡ ಹೇಗೆಲ್ಲ ಇರುತ್ತೆ ಅಂತ ಅಂದಾಜು ಮಾಡಬಹುದು. ಸೊ ಈ ನಂತರದಲ್ಲಿ ಮತ್ತೊಂದಿಷ್ಟು ಸಂಖ್ಯೆ ತಮಿಳುನಾಡಿನಿಂದ ಬರುವಂಥವರ ಭಕ್ತರ ಸಂಖ್ಯೆ ಸಹಜವಾಗಿ ಜಾಸ್ತಿ ಆದರೆ ಅದರಲ್ಲಿ ಏನು ಆಶ್ಚರ್ಯ ಪಡುವಂಥದ್ದಿಲ್ಲ. ಸನ್ನಿಧಿಗೆ ಬಂದಂತಹ ವಿಜಯ್ ಅವರು ನೇರವಾಗಿ ಬಟ್ಟೆ ಬದಲಾವಣೆ ಮಾಡಿಕೊಂಡು ಈಗ ತಾಯಿ ದರ್ಶನಕ್ಕೆ ಹೋಗಿರುವಂಥದ್ದು. ಕ್ಯಾಮೆರಾ ದೃಶ್ಯಗಳು ಸಿಕ್ಕಿದ ನ್ಯೂಸ್ 18ಗೆ ಆ ದೃಶ್ಯವನ್ನು ನೋಡ್ತಾ ಇದ್ದೀವಿ. ಗರ್ಭಗುಡಿಯ ಒಳಭಾಗಿನ ದೃಶ್ಯದಿದು, CCTV ದೃಶ್ಯಗಳು. ಗರ್ಭಗುಡಿ ಒಳಭಾಗದಲ್ಲಿ ಇರುವಂತಹ CCTVಯಲ್ಲಿ ಕ್ಯಾಪ್ಚರ್ ಆಗಿದೆ. ತಾಯಿ ಗರ್ಭಗುಡಿಯ ಮುಂದೆ ನಿಂತ್ಕೊಂಡು ವಿಜಯ್ ಅವರು ದರ್ಶನವನ್ನ ಪಡಿತಾ ಇರುವಂತಹ ಆ ಎಕ್ಸ್ಕ್ಲೂಸಿವ್ ಆದಂತಹ ದೃಶ್ಯ ಇದು. ಕೇವಲ ಆಡಳಿತ ಮಂಡಳಿಯ ಸದಸ್ಯರು, ಪ್ರಮುಖರು ಮತ್ತು ಪ್ರಧಾನ ಅರ್ಚಕರು ಸೇರಿದಂಗೆ ಅವರಿಗೆ ಮಾತ್ರ ಅವಕಾಶವನ್ನ ಕಲ್ಪಿಸಲಾಗಿದೆ. ಇಲ್ಲಿ ವಿಶೇಷವಾದಂತಹ ಮಂಗಳಾರತಿ ನೆರವೇರುತ್ತೆ. ಈಗ ಮಂಗಳಾರತಿಯನ್ನು ಮುಗಿಸ್ಕೊಂಡು ವಿಜಯ್ ಅವರು ಮತ್ತೆ ವಾಪಸ್ ಆಗ್ತಾರೆ. ಆ ಎಕ್ಸ್ಕ್ಲೂಸಿವ್ ಆದಂತಹ ದೃಶ್ಯ ಇದು. CM ವಿಜಯ್ ಗರ್ಭಗುಡಿ ಮುಂಭಾಗದಲ್ಲಿರುವಂತಹ CCTV ಫುಟೇಜ್, CCTVಯ ದೃಶ್ಯಗಳು ನ್ಯೂಸ್ 18ಗೆ ಲಭ್ಯ ಆಗಿದೆ. ಕೊಲ್ಲೂರು ಮೂಕಾಂಬಿಕೆ ತಾಯಿಯ ಗರ್ಭಗುಡಿ ಬಾಗಿಲಲ್ಲಿ CM ವಿಜಯ್ ಅವರು ನಿಂತ್ಕೊಂಡಿರೋದು. ವಿಜಯ್ ಅವರು ಏನಾದರೂ ಸಂಕಲ್ಪವನ್ನ ಮಾಡಿಕೊಂಡಿದ್ರೆ ಅದನ್ನ ಈಗ ಅರ್ಚಕರಿಗೆ ತಿಳಿಸ್ತಾರೆ, ಪ್ರಧಾನ ಅರ್ಚಕರಿಗೆ. ಅವರು ಆ ಸಂಕಲ್ಪದ ಮೇರೆಗೆ ವಿಶೇಷವಾದಂತಹ ಅರ್ಚನೆಯನ್ನ ಮಾಡಿ
ವಿಜಯ್ ಅವರ ಹೆಸರಲ್ಲಿ ಮಂಗಳಾರತಿಯನ್ನು ಮಾಡ್ತಾರೆ. ಅಲ್ಲಿ ತೀರ್ಥ ಪ್ರಸಾದವನ್ನು ತೆಗೆದುಕೊಂಡು ಅಲ್ಲಿಂದ ನೇರವಾಗಿ ಮತ್ತೆ ವಿಜಯ್ ಅವರು ನಿರ್ಗಮಿಸಲಿದ್ದಾರೆ ಅನ್ನೋ ಮಾಹಿತಿ ಇದೆ. ಕೆಲವು ನಿಮಿಷಗಳ ಕಾಲ ವಿಜಯ್ ಅವರು ದೇವಸ್ಥಾನದಲ್ಲಿ ಇರ್ತಾರೆ ಅನ್ನೋ ಮಾಹಿತಿ ಇದೆ. ದೇವಸ್ಥಾನದ ಆಡಳಿತ ಮಂಡಳಿಯಿಂದ ಅವರಿಗೆ ಸ್ವಾಗತವನ್ನು ಗೈಲಾಯಿತು. ಎಲ್ಲ ಆಡಳಿತ ಮಂಡಳಿಯವರು ಅವರನ್ನ ಗರ್ಭಗುಡಿಯತ್ತ ಕರೆದುಕೊಂಡು ಬಂದಿರುವಂತಹ ದೃಶ್ಯಗಳಿದು. ಗರ್ಭಗುಡಿಯ ಬಾಗಿಲಲ್ಲಿರುವಂತಹ ಸಿಸಿಟಿವಿ ದೃಶ್ಯಾವಳಿಗಳನ್ನು ನೋಡ್ತಾ ಇದ್ದೀವಿ. ಸಿಎಂ ವಿಜಯ್ ಅವರ ಪ್ರಪ್ರಥಮ ಭೇಟಿ ಇದು. ಕೊಲ್ಲೂರು ಮೂಕಾಂಬಿಕಾ ತಾಯಿಯ ದರ್ಶನಕ್ಕಾಗಿ ಬಂದಿರುವಂಥದ್ದು. ರಾಜ್ಯಕ್ಕೆ ಸಿಎಂ ಆದ ನಂತರದಲ್ಲಿ ಬಂದಿರುವಂತಹ ಮೊದಲ ಭೇಟಿ.